ಸಿದ್ದರಾಮಯ್ಯ ಸರ್ಕಾರದ ಸಂಪುಟ ಪುನರ್ರಚನೆ ಸಚಿವ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ಪ್ರಮುಖ 12 ಆಕಾಂಕ್ಷಿಗಳಿದ್ದಾರೆ. ಸಾಲು ಸಾಲು ಆಕಾಂಕ್ಷಿಗಳಿಂದ ಸಚಿವ ಸ್ಥಾನಕ್ಕಾಗಿ ಭಾರಿ ಬೇಡಿಕೆ ಹೆಚ್ಚಾಗಿದೆ. ನೋಡಿ, ಮಳವಳ್ಳಿ ಬೆಳಗಾವಿ ಶಾಸಕರಿಂದ ಸಚಿವ ಸ್ಥಾನಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗ ಸಂಪುಟ ಪುನರ್ರಚನೆ ತಲೆನೋವು ಸ್ಟಾರ್ಟ್ ಆಗಿದೆ. ಜಿಲ್ಲೆ ಸಮುದಾಯ ಮೂಲ ಕಾಂಗ್ರೆಸ್ಸಿಗರಲ್ಲಿ ಸಚಿವ ಸ್ಥಾನಕ್ಕೆ ಭಾರಿ ಪೈಪೋಟಿ ಎದುರಾಗಿದೆ. ಮುಂದಿನ ದಿನಗಳಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುವ ಸಾಧ್ಯತೆ ಹೆಚ್ಚಿದೆ. ಸಿದ್ದರಾಮಯ್ಯ ಸರ್ಕಾರದ ಸಂಪುಟ ಪುನರ್ರಚನೆ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಚಿವ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲೇ ಪ್ರಮುಖ 12 ಆಕಾಂಕ್ಷಿಗಳು ನಾ ಮುಂದು ತಾ ಮುಂದು ಅಂತಿದ್ದಾರೆ. ನೋಡಿ, ಸಾಲು ಸಾಲು ಆಕಾಂಕ್ಷಿಗಳಿಂದ ಸಚಿವ ಸ್ಥಾನಕ್ಕಾಗಿ ಬೇಡಿಕೆ ಹೆಚ್ಚಾಗಿರುವಂತದ್ದು. ಮಳವಳ್ಳಿ ಬೆಳಗಾವಿ ಶಾಸಕರಿಂದ ಭಾರಿ ಒಂದು ಕಡೆ ಪೈಪೋಟಿ ಎದುರಾಗಿದೆ. ಮುಂದಿನ ದಿನಗಳಲ್ಲಿ ಏನು ಕರ್ನಾಟಕದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಪ್ರಸ್ತಾಪದ ಬಗ್ಗೆ ಹೆಚ್ಚೆಚ್ಚು ಸದ್ದು ಉಂಟು ಮಾಡೋದ್ರಲ್ಲಿ ಡೌಟ್ ಇದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗ ಸಂಪುಟ ಪುನರ್ರಚನೆ ತಲೆನೋವು ಹೆಚ್ಚಾಗಿದೆ. ಜಿಲ್ಲೆಯ ಸಮುದಾಯ ಮೂಲ ಕಾಂಗ್ರೆಸ್ ಮೇಲೆ ಸಚಿವ ಸ್ಥಾನಕ್ಕೆ ಪಟ್ಟನ್ನು ಹಿಡಿಯಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುವ ಸಾಧ್ಯತೆ ಹೆಚ್ಚಿದೆ. ಯಾಕಂತಂದ್ರೆ ನೋಡಿ, ಗಮನಿಸಬಹುದು, ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಹೇಳಿಕೆಯನ್ನು ಕೊಟ್ಬಿಟ್ಟಿದೆ. ಎಲ್ಲೋ ಒಂದು ಕಡೆ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಒಂದು 10 ರಿಂದ 12 ಸಚಿವರನ್ನ ಕೈ ಬಿಟ್ಬಿಟ್ಟು ಹೊಸಬರಿಗೆ ಅವಕಾಶವನ್ನ ಕೊಡಿ, ಇದ್ಯಾಕೋ ವರ್ಕೌಟ್ ಆಗ್ತಾ ಇಲ್ಲ, ನೋಡಿ ಒಂದು ಶಾರ್ಟ್ ಲಿಸ್ಟ್ ಮಾಡಿ ಅಂತ ರಾಜ್ಯ ಕಾಂಗ್ರೆಸ್ನ ನಾಯಕರಿಗೆ ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರು ಹೇಳಿದ್ದು. ಅಷ್ಟೇ ಅಲ್ಲದೆ ಕಾಂಗ್ರೆಸ್ನ ನಾಯಕರು ಕೂಡ, ಹೈಕಮಾಂಡ್ನ ನಾಯಕರೇನಿದ್ರಲ್ಲ ಅವರು ಕೂಡ ಒಂದಷ್ಟು ಹೆಸರುಗಳನ್ನ ಪಟ್ಟಿ ಮಾಡಿಕೊಂಡಿದ್ರು. ಇವರ ಕೆಲಸ ಹೀಗಿದೆ, ಜನಬೆಂಬಲ ಎಷ್ಟಿದೆ, ಅಭಿವೃದ್ಧಿ ಕೆಲಸ ಆಗ್ತಾ ಇದೆಯಾ ಇಲ್ವಾ, ಅಭಿವೃದ್ಧಿ ಕೆಲಸ ಶೂನ್ಯ ಇದೆಯಾ, ಇವ್ರನ್ನ ಇಟ್ಕೊಂಡ್ರೆ ಏನ್ ಲಾಭ ಏನ್ ನಷ್ಟ ಅನ್ನೋದನ್ನ ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಪತ್ತೆ ಹಚ್ಚಿಬಿಟ್ಟಿತ್ತು. ಸೊ ಹಾಗಾಗಿ ಜಿಲ್ಲೆಯ ಸಮುದಾಯ ಮೂಲ ಕಾಂಗ್ರೆಸ್ನಲ್ಲೇ ಈಗ ಅವ್ರು ಬಿಡ್ತಾ ಇದ್ದಾರೆ ಅಂದ ತಕ್ಷಣ ನಮಗೆ ಅವಕಾಶ ಸಿಗುತ್ತೆ, ನಾವ್ಯಾಕೆ ಪ್ರಯತ್ನ ಪಡಬಾರ್ದು ಅಂತ ಹಲವಾರು ನಾಯಕರು ಈಗ ದುಂಬಾಲ್ ಬಿದ್ದಿದ್ದಾರೆ. ಗಮನಿಸಬಹುದು, ಈಗಾಗಲೇ ಒಂದು ಕಡೆ ಹೇಗಿದೆ ಅಂತಂದ್ರೆ ಮಳವಳ್ಳಿ ಹಾಗೆ ಬೆಳಗಾವಿ ಶಾಸಕರಿಂದ ಅತಿ ಹೆಚ್ಚು ಬೇಡಿಕೆ ಹೆಚ್ಚಾಗಿದೆ. ಯಾರಿಗೆ ಸಿಗುತ್ತೋ ಯಾರಿಗೆ ಬಿಡುತ್ತೋ ಗೊತ್ತಿಲ್ಲ, ಬಟ್ ನೋಡಿ ಗಮನಿಸಬಹುದು ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅಂತ. ಸೊ BK ಹರಿಪ್ರಸಾದ್ ಅವರು ಯಾವಾಗಲೂ ಕೂಡ ಆಕಾಂಕ್ಷಿಗಳಾಗಿರ್ತಾರೆ. ಈ ಹಿಂದೆಯೂ ಕೂಡ ಸಾಕಷ್ಟು ಹುದ್ದೆಗಳ ಮೇಲೂ ಕೂಡ ಕಣ್ಣನ್ನು ಹಾಕಿದ್ರು. ಆದರೆ BK ಹರಿಪ್ರಸಾದ್ ಅವರಿಗೆ ಯಾವುದೇ ರೀತಿಯಾದಂಥ ಸ್ಥಾನಮಾನ ಸಿಗಲಿಲ್ಲ, ಸಚಿವ ಸ್ಥಾನ ಕೂಡ ಕೈ ತಪ್ಪಿತು. ಅಷ್ಟೇ ಅಲ್ಲದೆ ವಿಧಾನ ಪರಿಷತ್ ಸದಸ್ಯ ಅನಿಲ್ ಚಿಕ್ಕಮಾದು ಇವರು ಕೂಡ HD ಕೋಟೆ ST ಸಮುದಾಯದವರು ಪ್ರಬಲ ನಾಯಕರೇ ಆಗಿದ್ದಾರೆ. ಇವ್ರಿಗೂ ಕೂಡ ಈ ಬಾರಿ ಸಚಿವ ಸ್ಥಾನದ ಮೇಲೆ ಕಣ್ಣನ್ನ ಹಾಕಿದ್ದಾರೆ. ಸೊ ಇನ್ನು B ನಾಗೇಂದ್ರ ಈಗಾಗಲೇ ಅವರ ಸಚಿವ ಸ್ಥಾನವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಏನು ವಾಲ್ಮೀಕಿ ನಿಗಮ ಹಗರಣದಲ್ಲಿ ಭಾಗಿಯಾಗಿದ್ದರಿಂದ ಅವರಿಗೆ ಅವರ ಸಚಿವ ಸ್ಥಾನದಿಂದ ಅವರನ್ನ ಹೊರದೂಡಲಾಗಿತ್ತು. ಮತ್ತೆ ಅವರನ್ನ ಸಚಿವ ಸ್ಥಾನಕ್ಕೆ ಸೇರ್ಪಡೆ ಮಾಡ್ಕೊಳ್ತೀರಾ ಅಂತಂದ್ರೆ ಇಲ್ಲ, ಯಾಕಂತಂದ್ರೆ ಅವ್ಯವಹಾರದ ಆರೋಪದಲ್ಲಿ ಜೈಲು ಪಾಲಾಗ್ಬಿಟ್ಟಿದ್ರು B ನಾಗೇಂದ್ರ ಅವರು. ಸಚಿವ ಸ್ಥಾನ ನೀಡುವ ಬಗ್ಗೆ ಮತ್ತೆ ಪ್ರಸ್ತಾಪ ಮಾಡಿಲ್ಲ, ನೋಡೋಣ ಮುಂದಿನ ದಿನದಲ್ಲಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಸುಳಿವನ್ನ ಕೊಟ್ಟಿದ್ರು. ಹಾಗಾಗಿ ಈಗ ಮತ್ತೆ B ನಾಗೇಂದ್ರ ಅವರು ಬಳ್ಳಾರಿ ST ಘಟಕದಿಂದ ಆಕಾಂಕ್ಷಿ ಆಗಿದ್ದಾರೆ. ವಿಜಯಾನಂದ ಕಾಶಪ್ಪನವರು ಹುನಗುಂದ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಾಗಿದ್ದಾರೆ. ಈ ಬಾರಿ ಇವರು ಕೂಡ ಆಕ್ಚುಲಿ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ಈ ಹಿಂದೆ ಏನು ಸಚಿವ ಸ್ಥಾನ ಸಿಗುತ್ತೆ ಅಂತ ವಿಜಯಾನಂದ ಕಾಶಪ್ಪನವರು ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದ್ರು. ಆದರೆ ಕೈ ತಪ್ಪಿತು. ಲಿಂಗಾಯತ ಸಮುದಾಯದಿಂದ ಈ ಬಾರಿ ಇವರಿಗೆ
ಸಚಿವ ಸ್ಥಾನ ಮೇ ನಾಟ್ ಬಿ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ವಿನಯ್ ಕುಲಕರ್ಣಿ ಎಸ್ ಆಫ್ ಕೋರ್ಸ್ DCM DK ಶಿವಕುಮಾರ್ ಅವರ ಪರಮ ಆಪ್ತರು ಕೂಡ ಹೌದು. ಸೊ ರೆಬಲ್ ಲೀಡರ್ ಸಚಿವ ಸ್ಥಾನದ ಮೇಲೆ ಸಾಕಷ್ಟು ಬಾರಿ ಕಣ್ಣನ್ನು ಹಾಕಿದ್ರು, ಆದರೆ ಯಾವುದು ಕೂಡ ಹಾಕಲಿಲ್ಲ. ಈ ಬಾರಿ ಈ ಹಿಂದೆ ಏನು ಸಚಿವ ಸ್ಥಾನ ಸೇರ್ಪಡೆ ಆಗುವಂತಹ ಸಂದರ್ಭದಲ್ಲೂ ಕೂಡ ವಿನಯ್ ಕುಲಕರ್ಣಿ ಅವರ ಹೆಸರು ತಳಕು ಹಾಕ್ತಾ ಇತ್ತು, ಆದರೆ ಸೆಲೆಕ್ಟ್ ಆಗಲಿಲ್ಲ. ಈ ಬಾರಿ ಏನಾದರೂ ಅದೃಷ್ಟ ಕೈ ಹಿಡಿದ್ರೆ ವಿನಯ್ ಕುಲಕರ್ಣಿ ಅವರು ಕೂಡ ಸಚಿವ ಸ್ಥಾನವನ್ನು ಅಲಂಕರಿಸಬೇಕು ಅಂತ ಅಂದುಕೊಳ್ತಾ ಇದ್ದಾರೆ. ಇನ್ನು ಟಿ ರಘುಮೂರ್ತಿ ಅವರು ಚಳ್ಳಕೆರೆಯಿಂದ, ಸೊ ಇವರು ಕೂಡ ಉತ್ತಮ ಆಡಳಿತವನ್ನು ನಡೆಸ್ತಾ ಇದ್ದಾರೆ, ಶಾಸಕರಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಇವ್ರಿಗೂ ಕೂಡ ಸಚಿವ ಸ್ಥಾನದ ಮೇಲೆ ಎಕ್ಸ್ಪೆಕ್ಟೇಷನ್ ಇದೆ. ಇನ್ನು BR ಪಾಟೀಲ್ರು ಆಳಂದ ಲೋಕಸಭಾ ಕ್ಷೇತ್ರ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರು. ಇನ್ನು BK ಸಂಗಮೇಶ್ ಭದ್ರಾವತಿಯಿಂದ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ. ಅಜಯ್ ಸಿಂಗ್ ಜೇವರ್ಗಿ, ತನ್ವೀರ್ ಸೇಠ್ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಿಂದ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ. ಮುಸ್ಲಿಂ ಸಮುದಾಯದ ಪ್ರಬಲ ನಾಯಕರು ಕೂಡ ಆಗಿದ್ದಾರೆ. ಹಾಗಾಗಿ ಯಾರಿಗೆ ಕೊಡೋದು ಯಾರಿಗೆ ಬಿಡೋದು ಗೊತ್ತಿಲ್ಲ. ST ಸಮುದಾಯದವರು, ಲಿಂಗಾಯತ ಸಮುದಾಯದವರು, ಮುಸ್ಲಿಂ ಸಮುದಾಯದವರು ಅತಿ ಹೆಚ್ಚಾಗಿ ಗುರುತಿಸ್ಕೊಂಡಿದ್ದಾರೆ. ಅಳೆದು ತೂಗಿ ಈ ಬಾರಿ ಸಿದ್ದರಾಮಯ್ಯನವರು ಒಬ್ಬರನ್ನ ಕೈ ಬಿಟ್ಟರೆ ಇನ್ನೊಬ್ಬರನ್ನ ಆಯ್ಕೆ ಮಾಡಿಕೊಳ್ಳಲೇಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ. ನೋಡಬೇಕಾಗುತ್ತೆ. ಆಕಾಂಕ್ಷಿಗಳ ಪಟ್ಟಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೂ ಕೂಡ ತಲೆನೋವು ಜಾಸ್ತಿ ಆಗ್ತಾ ಇದೆ. DCM DK ಶಿವಕುಮಾರ್ ಅವ್ರಿಗೂ ಕೂಡ ಇದರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರು ಮಾತ್ರ ಇರುವಂಥ ಸಚಿವರಲ್ಲಿ ಫಿಲ್ಟರ್ ಮಾಡಿಬಿಡಿ, ಯಾಕೋ ಅವರ ಕೆಲಸ ಸ್ಯಾಟಿಸ್ಫೈಡ್ ಇಲ್ಲ, ಅವರನ್ನು ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು ಯಾರನ್ನ ಕೈ ಬಿಡಬೇಕು, ಯಾರನ್ನ ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೋಬೇಕು ಅನ್ನೋದು ನಿಮಗೆ ಬಿಟ್ಟಿರೋದು. ನಿಮಗೆ ಬಿಟ್ಟಿದ್ದೀವಿ, ದಯವಿಟ್ಟು ಆಯ್ಕೆ ಮಾಡ್ಕೊಳ್ಳಿ ಅಂತ ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರು ಕೂಡ DCM ಹಾಗೆ CMಗೆ ಒಂದು ಕಿವಿ ಮಾತನ್ನು ತಿಳಿಸಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರ ಸರ್ಕಾರದ ಸಂಪುಟ ಪುನರ್ರಚನೆಯಲ್ಲಿ ಮತ್ತೆ ಸೇರ್ಪಡೆ ಆಗುವವರು ಯಾರು, ಸಂಪುಟದಿಂದ ಹೊರ ನಡೆಯುವವರು ಯಾರು ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಸಂಕ್ರಾಂತಿ ಬಳಿಕ ಸಂಪುಟ ಪುನರ್ರಚನೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇರುವಂಥದ್ದು. ಸಂಕ್ರಾಂತಿ ಬಳಿಕ ಸಂಪುಟ ಪುನರ್ರಚನೆ ಆಗುವಂತಹ ಸಾಧ್ಯತೆ ದಟ್ಟವಾಗಿದೆ ಎನ್ನಲಾಗ್ತಾ ಇದೆ. ಜನವರಿ ಜಂಟಿ ಅಧಿವೇಶನದ ಸಂದರ್ಭದಲ್ಲಿ ಕೆಲ ಬದಲಾವಣೆಗಳು ಆಗುತ್ತೆ, ಸಂಪುಟದಲ್ಲಿ ಕೆಲವೊಂದು ಬದಲಾವಣೆ ಆಗೇ ಆಗುತ್ತೆ ಅಂತ ಮೂಲಗಳು ಮಾಹಿತಿಯನ್ನು ನೀಡ್ತಾ ಇರುವಂಥದ್ದು. ಎಷ್ಟು ಜನರನ್ನ ಹಾಗಾದರೆ ಕೈ ಬಿಡಲಾಗುತ್ತೆ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಈಗ ಒಂದು ಕಡೆ ಶಾರ್ಟ್ ಲಿಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಈ ನಾಯಕರನ್ನ ಕೈ ಬಿಡಬೇಕು ಏನೇ ಆದರೂ ಕೂಡ, ಸೊ ಇವರನ್ನು ಮುಂದುವರಿಸಬಾರ್ದು ಅನ್ನುವಂತಹ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿರುವಂಥದ್ದು. ಸಿದ್ದರಾಮಯ್ಯ ಸರ್ಕಾರದ ಸಂಪುಟ ಪುನರ್ರಚನೆ ಗುಸು ಪಿಸು ಜೋರಾಗ್ತಾ ಇದೆ. ಸಚಿವ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲೇ ಪ್ರಮುಖ 12 ಆಕಾಂಕ್ಷಿಗಳು ದುಂಬಾಲು ಬಿದ್ದುಬಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸಾಲು ಆಕಾಂಕ್ಷಿಗಳಿಂದ ಬೇಡಿಕೆ ಹೆಚ್ಚಾಗ್ತಾ ಇದೆ. ನಮಗೆ ಈ ಬಾರಿ ಒಂದೇ ಒಂದು ಅವಕಾಶವನ್ನು ಕೊಡಿ, ನಮಗೊಂದು ಚಾನ್ಸ್ ಕೊಡಿ, ನಾವು ಕೂಡ ಪಕ್ಷಕ್ಕಾಗಿ ದುಡಿದಿದ್ದೀವಿ, ಪಕ್ಷವನ್ನು ತಳ ಹಂತದಿಂದಲೂ ಕೂಡ ನಾವು ಕೂಡ ಮಗುವಿನ ರೀತಿ ಕಾಪಾಡ್ಕೊಂಡು ಬಂದಿದ್ದೀವಿ, ನಮಗೆ ಯಾಕೆ ನೀವು ಭೇದ ಭಾವ ಮಾಡ್ತೀರಿ, ನಮಗೊಂದು ಅವಕಾಶವನ್ನು ಕೊಡಿ ಅಂತ ಈಗಾಗಲೇ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರು, ST ಸಮುದಾಯದ ಪ್ರಬಲ ನಾಯಕರು, ಮುಸ್ಲಿಂ ಸಮುದಾಯದ ಪ್ರಬಲ ನಾಯಕರು ಈಗಾಗಲೇ ದುಂಬಾಲು ಬಿದ್ದುಬಿಟ್ಟಿದ್ದಾರೆ. ವಿಜಯಾನಂದ ಕಾಶಪ್ಪನವರು ಕೂಡ ಈ ಬಾರಿ ನನಗೊಂದು ಅವಕಾಶವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ವಿನಯ್ ಕುಲಕರ್ಣಿ ಅವರು ಕೂಡ ಧಾರವಾಡದಿಂದ ಲಿಂಗಾಯತ ಸಮುದಾಯದವರೇ ಆಗಿರೋದ್ರಿಂದ
ಅದರಲ್ಲೂ ಮುಖ್ಯವಾಗಿ DCM DK ಶಿವಕುಮಾರ್ ಅವರ ಪರಮ ಆಪ್ತರಾಗಿರೋದ್ರಿಂದ ಅವಕಾಶವನ್ನು ಕೊಡಿ ಅಂತ ಕೇಳ್ತಿದ್ದಾರೆ. ಸಪೋಸ್ ಇತ್ತ ಚಳ್ಳಕೆರೆಯಿಂದ ಟಿ ರಘುಮೂರ್ತಿ ಅವರು ಕೂಡ ಈ ಬಾರಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. BR ಪಾಟೀಲ್ರು ಆಳಂದದಿಂದ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರು, ಹಾಗೆ BK ಸಂಗಮೇಶ್ ಭದ್ರಾವತಿಯಿಂದ ಈ ಬಾರಿ ನನಗೊಂದು ಅವಕಾಶವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಜಯ್ ಸಿಂಗ್ ಜೇವರ್ಗಿ ಯಾರಿಗೆ ಸಿಗುತ್ತೆ ಯಾರಿಗೆ ಸಿಗಲ್ಲ ಗೊತ್ತಿಲ್ಲ.